ಮೇಕಪ್ ಶುರು ಮಾಡೋಣವಾ ಮೇಡಮ್? ಬೇಡ ನನ್ಗೆ, ನಾನು ಹೀಗೆ ಇರ್ತೀನಿ. ಹಾಗೆ ಇರ್ತೀನಿ ಅಂದ್ರೆ ಹೇಗ್ ಮೇಡಮ್? ಮೇಕಪ್ ಮಾಡ್ಕೊಳ್ಳಿ ಮೇಡಮ್. ನನ್ಗೆ ಯಾವ ಮೇಕಪ್ಪು ಬೇಡ, ನಾನು ಹೇಗಿದ್ದೀನೋ ಹಾಗೆ ಕಾಣಿಸ್ಲಿ ಸಾಕು. ಹೇಗ್ ಕಾಣಿಸೋದು? ರಿಸೆಪ್ಷನ್ ಅಲ್ಲಿ ಹೀಗೆ ಕಾಣಿಸ್ಕೋತ್ಯಾ? ರಿಸೆಪ್ಷನ್ ಅಲ್ಲಿ ಕುತ್ಕೊಳ್ಳೋದು ಅಂದ್ರೆ ಗುಡಿಯಲ್ಲಿ ಶಾನಾಯಿ ನುಡಿಸ್ಕೊಂಡು ತಾಳ ಹಾಕೊಂಡು ಕುತ್ಕೊಳ್ಳೋ ಹಾಗಲ್ಲ. ಹೇಗಿದ್ರೂ ಪರವಾಗಿಲ್ಲ ಅಂದ್ಕೊಳ್ಳೋದಕ್ಕೆ. ನಡೀತಿರೋದು ಆನಂದ್ ಗಜಪತಿ ವರ್ಮಾ ಮನೆ ಫಂಕ್ಷನ್. ವಿವಿಐಪಿಗಳು ಈ ಫಂಕ್ಷನ್ಗೆ ಬರ್ತಾರೆ. ಅವ್ರಿಗೆ ನೀನು ನಮ್ಮನೆ ಸೊಸೆ ತರ ಕಾಣಿಸ್ಬೇಕಲ್ಲ. ಅಂದಮೇಲೆ ನಿನಗ್ ಮೇಕಪ್ ಮಾಡ್ಬೇಕಲ್ವಾ? ಅದ್ ಹಾಗಲ್ಲ. ಏನ್ ಹಾಗಲ್ಲ? ಅಲ್ಲಿ ಹೊರಗಡೆ ಅಖಿಲ್ ಶ್ಯಾಮಂಗೆ ಮೇಕಪ್ ಆಗಿದ್ಯೋ ಇಲ್ವೋ, ಶ್ಯಾಮ ರೆಡಿ ಆದ್ಲೋ ಇಲ್ವೋ ಅಂತ ಪದೇ ಪದೇ ಕೇಳ್ತಾ ಇದ್ದಾನೆ. ಆದ್ರೆ ನೀನು ಇಲ್ಲಿ ಮೇಕಪ್ ಮಾಡ್ಕೊಳ್ಳಲ್ಲ ಅಂತಿದ್ಯಾ? ಅವರು ನನ್ ಮೇಕಪ್ ಮಾಡ್ಕೊಳ್ಳಿ ಅಂತ ಹೇಳಿದ್ರಾ? ಹೌದು, ಹೇಳಿದಾನೆ. ಹಾಗಾದ್ರೆ ನಾನು ಮೇಕಪ್ ಮಾಡಿಸ್ಕೋತೀನಿ. ಮೇಕಪ್ ಸ್ಟಾರ್ಟ್ ಮಾಡಿ. ಅತ್ಗೆ, ನೀವ್ ಹೀಗೆ ಡಲ್ ಆಗಿದ್ರೆ ಹೇಗ್ ಹೇಳಿ? ನೀವಿಲ್ಲಿ ನೊಂದ್ಕೊಂಡು ಕೂತಿದ್ರೆ ಉಪಯೋಗ ಏನೂ ಇಲ್ಲ ಅತ್ಗೆ. ಅಂದ್ಕೊಳ್ದೇನೆ ಮದ್ವೆ ಆಗೋಗಿದೆ, ವಿಷಯ ಎಲ್ರಿಗೂ ಗೊತ್ತಾಗೋಗಿದೆ. ಈಗ ರಿಸೆಪ್ಷನ್ ಮಾಡೋದ್ರಿಂದ ಹೊಸ್ದಾಗೋ ನಷ್ಟ ಏನು ಅತ್ಗೆ? ಅಣ್ಣ ಎಲ್ರೂ ಮುಂದೆ ತಮ್ಮ ಮರ್ಯಾದೆ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಈ ರಿಸೆಪ್ಷನ್ನ ಏರ್ಪಾಟ್ ಮಾಡಿದ್ದಾರೆ. ಆ ರಿಸೆಪ್ಷನ್ ಅಲ್ಲಿ ನೀವ್ ಹೀಗೆ ಮುಖ ಗಂಟು ಹಾಕೊಂಡು ಕೂತಿದ್ರೆ ಎಲ್ರ ದೃಷ್ಟಿಲೂ ನೀವ್ ಕೆಟ್ಟೋರಾಗ್ತೀರಾ ಅತ್ಗೆ. ಮೊದ್ಲೇ ನೋವಲ್ಲಿರೋ ನಿಮಗೆ 4 ಜನ 4 ತರ ಮಾತಾಡ್ಕೋತಾ ಇರೋದು ನಿಮಗ್ ಗೊತ್ತಾದ್ರೆ ಇನ್ನೂ ನೋವಾಗತ್ತೆ ಅತ್ಗೆ. ನನ್ನ ಮಾತು ಕೇಳಿ ನೀವು ರಿಸೆಪ್ಷನ್ಗೆ ಬನ್ನಿ. ನಿಮ್ ನೋವನ್ನ ಯಾರಿಗೂ ಕಾಣಕ್ ಬಿಡದೆ ಮುಖದ ಮೇಲೆ ನಗು ತಂದ್ಕೊಂಡು ಎಲ್ರೂ ನಗ್ನಗ್ತಾ ಮಾತಾಡಿಸ್ಬೇಕು ಅತ್ಗೆ. ಹೇಗೋ ಈ ರಿಸೆಪ್ಷನ್ ಮುಗ್ದೋಯ್ತು ಅಂದ್ರೆ ದೊಡ್ಡ ಪ್ರಾಬ್ಲಮೇ ಸಾಲ್ವ್ ಆದಾಗೆ. ಉಳ್ದಿರೋ ಸಮಸ್ಯೆ ಶ್ಯಾಮನ ಮನೆಯಿಂದ ಹೊರಗೆ ಹಾಕ್ತಿದ್ದ ಹಾಗೆ ಮುಗ್ದೋಗತ್ತೆ. ಅವಳನ್ನ ಕಳ್ಸೋಕಾಗತ್ತೆ ಅಂತೀರಾ? ಖಂಡಿತ ಖಂಡಿತ ಕಳಿಸ್ತೀನಿ ಅತ್ಗೆ. ಶ್ಯಾಮನ ಮನೆಯಿಂದ ಕಳ್ಸೋಕೆ ನಾನೊಂದು ಒಳ್ಳೆ ಉಪಾಯ ಹೇಳ್ತೀನಿ, ನನ್ನ ನಂಬಿ ಅತ್ಗೆ. ಇಲ್ಲಿ ನೀವು ರೆಡಿ ಆಗದೆ ಕೂತಿದ್ದೀರಾ,
ಅಲ್ಲಿ ಅಖಿಲ್ ರೆಡಿ ಆಗದೆ ಕೂತಿದ್ದಾನೆ. ಇನ್ನು ರಿಸೆಪ್ಷನ್ ಹೇಗಾಗತ್ತೆ ಅತ್ಗೆ? ಏನು ಅಖಿಲ್ ಇನ್ನೂ ರೆಡಿ ಆಗಿಲ್ವಾ? ಇಲ್ಲ, ನೀವು ಬರ್ದೇ ರೆಡಿ ಆಗಲ್ಲ ಅಂತಿದ್ದಾನೆ. ಎಲ್ರೂ ಮುಂದೆ ಮನೆ ಮರ್ಯಾದೆ ಏನಾಗ್ಬೇಕು? ಕೋತಿನ ಸಿಂಗಳಿಕದ ಹಾಗೆ ಚೆನ್ನಾಗಿ ಚೇಂಜ್ ಮಾಡ್ತಿದ್ದಾರೆ. ರಿಸೆಪ್ಷನ್ ಅಲ್ಲಿ ಇವಳ ಮುಖ ನೋಡಿ ಎಲ್ರು ಬಿದ್ದು ಬಿದ್ದು ನಗ್ತಾರೆ. ಹಳ್ಳಿ ಗುಗ್ಗು 10 ಜನರ ಮುಂದೆ ಆಗೋ ಅವಮಾನ ತಡ್ಕೊಳಕಾಗ್ದೆ ಮತ್ತೆ ತನ್ನ ಹಳ್ಳಿಗೆ ವಾಪಸ್ ಹೋಗ್ಬಿಡ್ತಾಳೆ. ಏನು ಇನ್ನೂ ಮುಗ್ದಿಲ್ವಾ? ಆಗೋಯ್ತು ಮೇಡಮ್, ಫಿನಿಶಿಂಗ್ ಟಚ್ ಕೊಡ್ತಾ ಇದ್ದೀನಿ ಅಷ್ಟೇ. ಆಗೋಯ್ತು ಮೇಡಮ್. ಹೇಗಿದೆ ಮೇಕಪ್? ಎಕ್ಸ್ಟ್ರಾರ್ಡಿನರಿ ಆಗಿ ಮಾಡಿದ್ಯಾ. ಸೂಪರ್, ತುಂಬಾ ಬ್ಯೂಟಿಫುಲ್ ಆಗಿದೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಇನ್ನಿನ್ ಹೊರಡ್ಬೋದು. ಓಕೆ ಮೇಡಮ್. ಶ್ಯಾಮ, ನೀನು ಇದೇ ರೂಮಲ್ಲೇ ಇರು. ರಿಸೆಪ್ಷನ್ ಟೈಮ್ಗೆ ನಾನೇ ಬಂದು ಕರ್ಕೊಂಡು ಹೋಗ್ತೀನಿ. ಓಕೆ? ಎಲ್ಲಿ ಹೋಗಿದ್ದೆ ಮಮ್ಮಿ? ಇಲ್ಲಿ ನಾನು ಭಯದಿಂದ ಸಾಯ್ತಾ ಇದ್ದೀನಿ ಗೊತ್ತಾ? ಯಾಕೆ ಅಷ್ಟು ಭಯ? ಶ್ಯಾಮ ಹಾಡ್ ಹಾಡ್ತೀನಿ ಅಂತ ಹೇಳಿದಳಲ್ಲ. ಹೇಗ್ ಹಾಡ್ತಾಳೆ ಮಮ್ಮಿ? ರಿಸೆಪ್ಷನ್ ಅಲ್ಲಿ ಮದುಮಗನ್ ಪಕ್ಕದಲ್ಲಿರೋ ಮದುಮಗಳು ನನ್ನ ಹಿಂದೆ ನಿಂತ್ಕೊಂಡು ಹೇಗ್ ಹಾಡ್ತಾಳೆ? ಹೇಗಾದ್ರೂ ಮಾಡಿ ಹಾಡ್ತಾಳೆ ಬಿಡು. ಆ ಶ್ಯಾಮಗೆ ಅವಳ ಕುಟುಂಬ ಅಂದ್ರೆ ಹುಚ್ಚು ಪ್ರೀತಿ. ಹಾಡ್ಲಿಲ್ಲ ಅಂದ್ರೆ ಅವಳ ಕುಟುಂಬ ನಾಶ ಆಗತ್ತೆ ಅಂತ ನಾನು ಹೆದರ್ಸಿದ್ದೀನಲ್ಲ. ಖಂಡಿತ ಹಾಡೇ ಹಾಡ್ತಾಳೆ. ಏನ್ ಹಾಡ್ತಾಳೋ ಏನೋ ಮಮ್ಮಿ, ನನಗಂತೂ ನಂಬಿಕೆನೇ ಇಲ್ಲ. ನನಗ್ ಮಾತ್ರ ಪೂರ್ತಿ ನಂಬಿಕೆ ಇದೆ. ನೀನ್ ಹೀಗಿಷ್ಟು ಧೈರ್ಯವಾಗಿ ಹೇಗಿದ್ಯೋ ನನಗಂತೂ ಅರ್ಥ ಆಗ್ತಿಲ್ಲ ಮಮ್ಮಿ. ನನಗಂತೂ ಹಾಡೋ ಟೈಮ್ ಹತ್ರ ಬರ್ತಿದ್ದಾಗೆ ನನ್ನ ಕೈ ಕಾಲೇ ಆಡೋದಿಲ್ಲ ಮಮ್ಮಿ. ಭಯ ಆಗ್ತಿದೆ ಮಮ್ಮಿ. ಹಾಗೇನು ಆಗಲ್ಲ, ನಾನು ನೋಡ್ಕೋತೀನಿ. ಯಾಕೆ ಟೆನ್ಷನ್ ಮಾಡ್ಕೋತಿದ್ಯಾ? ನಾನು ಇದೀನಲ್ಲ, ನೀನ್ ಆರಾಮಾಗಿರು. ಯಾಕೆ ಭಯ ಆಗ್ತಿದೆ? ಹಾಡೋ ಟೈಮ್ ಹತ್ರ ಬರ್ತಿದ್ದ ಹಾಗೆ ಯಾಕೆ ನಿನ್ ಕೈ ಕಾಲೆಲ್ಲ ನಡಕ್ತಾ ಇದೆ? ಹಾಡೋದು ನಿನಗೇನು ಹೊಸ್ತಲ್ವಲ್ಲ? ಎಷ್ಟೋ ಪ್ರೋಗ್ರಾಮ್ಸ್ ಅಲ್ಲಿ ಹಾಡಿದ್ಯಲ್ಲ. ಮತ್ತೆ ಇವತ್ತ್ಯಾಕೆ ನಿನ್ ಕೈ ಕಾಲ್ ನಡಕ್ತಾ ಇರೋದು?
ಹೇಳು, ಯಾಕೆ ಭಯ ಆಗ್ತಾ ಇದೆ ಹಾಡು ಹೇಳೋದಕ್ಕೆ? ಹಾ, ಯಾಕಂದ್ರೆ ಹೋದ್ಸಲ ಷಷ್ಠಿ ಪೂರ್ತಿನಲ್ಲಿ ಹಾಡಾಡ್ಬೇಕಾದ್ರೆ ಫೈರ್ ಆಕ್ಸಿಡೆಂಟ್ ಆಯ್ತಲ್ಲ. ಈ ಸಾರಿ ಕೂಡ ಅಂಥದ್ದೇನಾದ್ರೂ ಆಗ್ಬಿಡತ್ತೇನೋ ಅಂತ ಇವಳಿಗೆ ಸ್ವಲ್ಪ ಭಯ ಆಗ್ತಿದೆ ಹಾಡಾಡೋದಿಕ್ಕೆ. ಆ ಭಯಕ್ಕೇನೆ ಹಾಡು ಹಾಡಬೇಕು ಅಂದ್ರೆ ಭಯ ಆಗ್ತಿದೆ ನನಗೆ. ಹಾಗೆ ಭಯ ಪಡೋ ಅವಶ್ಯಕತೆ ಇಲ್ಲ ಅಮ್ಮ. ಹೋದ್ಸಲ ಏನೋ ಶಾರ್ಟ್ ಸರ್ಕ್ಯೂಟ್ ಆಯ್ತು ಅಂತ ಪ್ರತಿ ಸಲನೂ ಹಾಗೆ ನಡೆಯಲ್ವಲ್ಲ. ಆದ್ರೂ ಎಲೆಕ್ಟ್ರಿಷಿಯನ್ಗೆ ಒಂದ್ಸಲ ಚೆಕ್ ಮಾಡೋಕೆ ಹೇಳ್ತೀನಿ. ನೀನ್ ಧೈರ್ಯವಾಗಿರಮ್ಮ. ಆಯ್ತು. ನಿಮ್ಮ ಅತ್ತಿಗೆ ರಿಸೆಪ್ಷನ್ಗೆ ಬರ್ತಾರೆ. ಯಾರು? ನಾನು ಕಂದ. ಬಂದ್ರಾ ಮಮ್ಮಿ? ಬಂದ್ರಾ? ನಂಗೆ ಗೊತ್ತಿತ್ತು ಮಮ್ಮಿ ನೀವು ಬರ್ತೀರಾ ಅಂತ. ಮಗ ತಾಯಿಗೆ ಎಷ್ಟೇ ನೋವು ಕೊಟ್ರು ತಾಯಿ ಮಾತ್ರ ಮಗಂಗೆ ನೋವು ಕೊಡಲ್ಲ. ನನಗೆ ನೋವಾಗೋದು ಇಷ್ಟ ಇಲ್ಲದೆ ನೀವು ಬಂದ್ರಿ ಅಂತ ನನಗೆ ಗೊತ್ತು ಮಮ್ಮಿ. ಬನ್ನಿ ಮಮ್ಮಿ, ಬನ್ನಿ. ನೋಡಿ ಮಮ್ಮಿ, ನೋಡಿ ಈ ಡ್ರೆಸ್ಸಲ್ಲಿ ನಾನು ಯಾವ ಡ್ರೆಸ್ಸಲ್ಲಿ ಚೆನ್ನಾಗಿ ಕಾಣಿಸ್ತೀನಿ? ಅದೇ ಡ್ರೆಸ್ಸೇ ಹಾಕೋತೀನಿ. ಇರೋ ಆ ಹುಡುಗಿ ತುಂಬಾ ದಿನ ಇರಲ್ಲ. ಆದಷ್ಟು ಬೇಗ ಅವಳನ್ನ ಇಲ್ಲಿಂದ ಕಳಿಸ್ಬಿಡ್ತೀನಿ. ಬಂಗಾರದ ಗೊಂಬೆ ಆಗಿರೋ ಸೊಸೆನ್ ತಂದು ನಿನ್ ಪಕ್ಕದಲ್ಲಿ ನಿಲ್ಲಿಸ್ತೀನಿ. ಇದೇನು ಇದ್ದಕ್ಕಿದ್ದ ಹಾಗೆ ಬಿಕ್ಕಳಿಕೆ ಬರ್ತಿದೆ. ಹೀಗೆ ನಾನು ಎಲ್ರ ಮುಂದೆ ಹೇಗೋಗ್ಲಿ? ಕೃಷ್ಣ, ಯಾಕೆ ಹೀಗೆ ಮಾಡಿದೆ? ಬೇಡ, ನನಗೆ ಮೇಕಪ್ ಬೇಡ. ಬೇಡ. ಯಾಕೆ ಕೃಷ್ಣ, ಯಾಕೆ ನನ್ನ ಇಷ್ಟು ಪರೀಕ್ಷೆ ಮಾಡ್ತೀಯ?
ಯಾರು? ನಾನು ಅಖಿಲ್. ಅದು ಏನ್ ಶ್ಯಾಮ, ಏನೋ ಮುಜುಗರ ಪಡ್ಕೋತಿದ್ಯಾ? ಹೇಳು. ಅದು ನಾನೀಗ ನಿಮ್ ಜೊತೆ ಅಲ್ಲಿಗೆ ಬರ್ಲೇಬೇಕಾ? ಇದೇನ್ ಶ್ಯಾಮ ಹೀಗೆ ಕೇಳ್ತಾ ಇದೆಯಾ? ಅಷ್ಟಕ್ಕೂ ಈ ರಿಸೆಪ್ಷನ್ ಇಟ್ಟಿರೋದೇ ನಿನಗೋಸ್ಕರ ಅಲ್ವಾ? ನನ್ಗೋಸ್ಕರನಾ? ನಿನಗೋಸ್ಕರ ಅಂದರೆ ಐ ಮೀನ್ ನೀ ನಮ್ಮ ಮನೆ ಸೊಸೆ ಅಂತ ಎಲ್ರಿಗೂ ಪರಿಚಯ ಮಾಡಿಸೋಕೆ ಅಲ್ವಾ? ಅದೇನೋ ನಿಜಾನೇ, ಆದ್ರೆ ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗತ್ತೆ ಶ್ಯಾಮ. ಊಹಿಸ್ದಿರೋ ಪರಿಸ್ಥಿತಿಲಿ ಅಂದ್ಕೊಳ್ದೇ ಇರೋ ಥರ ರೀತಿನಲ್ಲಿ ನಮ್ಮ ಮದುವೆ ಆಗೋಯ್ತು. ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಇನ್ನೂ ಕೂಡ ಶಾಕಿಂದ ಹೊರಗಡೆ ಬಂದಿರಲ್ಲ ಅಲ್ವಾ? ಇಂಥ ಪರಿಸ್ಥಿತಿಯಲ್ಲಿ ಈ ರಿಸೆಪ್ಷನ್ ಯಾಕೆ ಅಂತ ನಿನಗೆ ಅನಿಸ್ತಿರ್ಬೇಕು. ಆದರೆ ಡ್ಯಾಡಿ ರಿಸೆಪ್ಷನ್ ಫಿಕ್ಸ್ ಮಾಡಿದ್ಮೇಲೆ ಇನ್ನು ನಾವು ಯಾವುದ್ರ ಬಗ್ಗೆನೂ ಯೋಚನೆ ಮಾಡಬಾರ್ದು, ಯಾರ ಬಗ್ಗೆನೂ ಯೋಚನೆ ಮಾಡಬಾರ್ದು. ರಿಸೆಪ್ಷನ್ನಲ್ಲಿ ಎಲ್ಲರ ಮುಂದೆನೂ ಹೋಗಬೇಕು, ಎಲ್ಲರ ಆಶೀರ್ವಾದನೂ ತಗೋಬೇಕು. ಅದು ನಮ್ಮ ಕರ್ತವ್ಯ. ಕಾರಣ ಏನೇ ಇದ್ರೂ, ಕಷ್ಟಗಳು ಎಷ್ಟೇ ಇದ್ರೂ ಕರ್ತವ್ಯನ ನಾವು ಮರಿಬಾರ್ದಲ್ವಾ? ನನಗೆ ಗೊತ್ತು ನೀನು ಕರ್ತವ್ಯಗಳನ್ನಾಗಲಿ ಬಂಧಗಳನ್ನಾಗಲಿ ಮರೆಯೋಳಲ್ಲ ಅಂತ. ರಿಸೆಪ್ಷನಿಗೆ ಬರ್ತೀಯ ಅಲ್ವಾ? ನಾನು ಬರ್ತೀನಿ ರೀ. ನೀವ್ ಹೇಳಿದ್ರೆ, ಕೃಷ್ಣ ಹೇಳಿದ್ರೆ ನಾನು ಯಾವ ಕೆಲಸ ಬೇಕಾದ್ರೂ ಮಾಡ್ತೀನಿ. ಬರ್ತೀನಿ, ತಪ್ಪದೆ ಬರ್ತೀನಿ. ಗುಡ್, ಬೇಗ ರೆಡಿಯಾಗಿ ಬಂದ್ಬಿಡು. ಆಯ್ತು ರೀ. ಮಲ್ಲಿಕಾರ್ಜುನ್ ನಮಗೆ ಮೋಸ ಮಾಡಕ್ ನೋಡಿದ್ರು ನಮಗೆ ಕೆಟ್ಟದೇನೂ ಆಗಲಿಲ್ಲ. ಶ್ಯಾಮ ಇಷ್ಟು ದೊಡ್ಡ ಮನೆಗೆ ಸೊಸೆ ಆಗಿದ್ದಾಳೆ ಅಂದ್ರೆ ಅದು ಮಲ್ಲಿಕಾರ್ಜುನ್ನಿಂದಾನೆ. ಹೌದು ರೀ. ನಮಸ್ತೆ ಬೀಗರ್ಗೆ. ನಮಸ್ಕಾರ. ಎಷ್ಟೊತ್ತಾಯ್ತು ಬಂದು? ಈಗಷ್ಟೇ ಬಂದ್ವಿ. ಹಾ, ಇಲ್ಲೇ ನಿಂತಿದ್ದೀರಲ್ಲ, ಬನ್ನಿ ಒಳಗ್ ಬನ್ನಿ. ಹೌದು, ಶ್ಯಾಮ ಎಲ್ಲಿದ್ದಾಳೆ? ನಿಮ್ಗೋಸ್ಕರ ಕಾಯ್ತಾ ಒಳಗಡೆ ರೆಡಿ ಆಗ್ತಿದ್ದಾಳೆ. ಬನ್ನಿ ಬನ್ನಿ. ಬನ್ನಿ. ಹಲೋ, ಹಾ ಪ್ರಸಾದ್ ಎಲ್ಲಿದ್ದೀರಾ? ಹಾ ಬೋರಮ್ಮ, ಏನಮ್ಮ ಅವ್ರೆ? ಶ್ಯಾಮ ರೂಮಲ್ಲೇ ಇದ್ದಾಳಾ? ಹೌದಮ್ಮ, ಕೋಣೆಯಲ್ಲಿ ತಯಾರಾಗ್ತಾವ್ರೆ. ಸರಿ, ನೀನ್ ಹೋಗು. ಆ ಹೌದಮ್ಮ. ಇವರೆಲ್ಲ ಯಾರು? ಶ್ಯಾಮನ ಅಮ್ಮ ಅಪ್ಪ. ಹೌದಾ, ಅನ್ಕೊಂಡೆ. ಇವ್ರೆಲ್ಲಾರ ಮಕ ನೋಡ್ದಾಗ್ಲೇ ಅನ್ಕೊಂಡೆ ಆ ಅಮ್ಮನ ಕಡೆಯವರೇ ಇರ್ಬೇಕು ಅಂತ. ಕೋಣೆಲ್ಲೇ ಇದ್ದಾರೆ, ಹೋಗ್ರಿಪ್ಪ. ಚಿಕ್ಕಪ್ಪ, ನೀವ್ ಹೋಗಿ. ಬೋರಮ್ಮ, ಅಲ್ಲಿ ತುಂಬಾ ಕೆಲ್ಸ ಇದೆ, ಬನ್ನಿ. ಸರಿನಮ್ಮ, ನಡೀರಿ ನಡೀರಿ.
ರಾಮು, ಎಂತ ಕೆಲಸ ಆಗೋಯ್ತು? ದೊಡ್ಡಮ್ಮ ಅವರು ಏಟೋ ಆಸೆ ಪಟ್ಟು ಅನ್ಕೊಂಡಿದ್ ಹೂಕುಂಡ ಕೆಳಕ್ ಬೀಳ್ಸಿ ಹೊಡೆದಾಕ್ಬಿಟ್ರಾ? ಕಣ್ಣನ್ನ ನೆತ್ತಿ ಮೇಲೆ ಇಟ್ಕೊಂಡು ನಡೆದ್ರೆ ಒಡೆಯೋದು ಮುರಿಯೋದು ಬಿಟ್ರೆ ಇನ್ನೇನಾಗುತ್ತೆ? ವಸ್ತುಗಳ ಬೆಲೆ ಗೊತ್ತಿದ್ದಿದ್ರೆ ನೋಡ್ಕೊಂಡು ನಡೀತಿದ್ರು. ಒಂಚೂರು ಪರಿಜ್ಞಾನ ಇಲ್ಲದೆ ಇರೋ ವ್ಯಕ್ತಿಗಳು ಎಗ್ರಾಡ್ಕೊಂಡು ಬಂದ್ರೆ ಹೀಗೆ ಆಗೋದು. ನಮ್ನೇನ್ ಇಲ್ಲಿ ಎಗರ್ಕೊಂಡು ಹಾರ್ಕೊಂಡು ಬಂದ್ವಿ ಅಂತ ಅನ್ಕೊಂಡ್ರಾ? ನೀವೇ ಬಂದು ಕುಂಕುಮ ಕೊಟ್ಟು ಕರೆದಿದ್ದಕ್ಕೆ ಬಂದಿರೋದು. ಶೋಭಾ, ಇಲ್ಲ ಅಂದಿದ್ರೆ ಈ ನಿಮ್ ಕೋಟೆಗೆ ಬರೋ ಕರ್ಮ, ಬಂದು ಈ ಮಾತ್ ಕೇಳ್ಬೇಕಾಗಿರೋ ಕರ್ಮ ನಮ್ಗೇನು ಇರ್ಲಿಲ್ಲ. ಶೋಭಾ, ಏನ್ ಮಾತಾಡ್ತಿದ್ಯಾ ನೀನು? ಸ್ವಲ್ಪ ಸುಮ್ಮನೆ ಇರ್ತೀಯಾ? ಹಾ, ಮಾತ್ ಕೇಳ್ಕೊಂಡು ನೀವೇನೋ ಸುಮ್ನೆ ಇರಬಹುದು, ನನಗಿರಕ್ಕಾಗಲ್ಲ ಅತ್ತೆ. ಏನು ಅತಿಯಾಗಿ ಮಾತಾಡ್ತಿದ್ಯಾ? ಬೆಲೆ ಬಾಳೋ ವಸ್ತು ಒಡ್ದು ಹೋಗಿದ್ದಕ್ಕೆ ಬೇಜಾರಾಗಿ ಒಂದ್ ಮಾತು ಹೇಳಿದ್ನಪ್ಪ, ಅದು ತಪ್ಪ? ನಿನಗಿಷ್ಟ ಬಂದಂಗೆ ಮಾತಾಡ್ತಿದ್ಯಾ? ನಾನು ಮಾತಾಡಿ ತಪ್ಪ? ಹೇಳು. ತಪ್ಪಲ್ಲ. ಇವಳಿಗೆ ನಾನು ಬೇರೆ ತರ ಮೇಕಪ್ ಮಾಡಿಸಿದ್ನಲ್ಲ, ಇವಳು ಇಷ್ಟು ನೀಟಾಗಿ ಹೇಗೆ ಬಂದಿದ್ದಾಳೆ? ಇವಳು ಸಾಮಾನ್ಯದವಳಲ್ಲ. ನೀವಂದಿದ್ದು ತಪ್ಪಲ್ಲ. ನಿಮ್ಗೆ ಮನುಷ್ಯರಿಗಿಂತ ವಸ್ತುಗೆ ಬೆಲೆ ಜಾಸ್ತಿ. ಆ ಬೆಲೆ ಬಾಳೋ ವಸ್ತುಗೋಸ್ಕರನೇ ಮನುಷ್ಯರಿಗೆ ಬೆಲೆ ಕೊಡಲ್ಲ. ಮನುಷ್ಯರ ಬೆಲೆ, ವಸ್ತುಗಳ ಬೆಲೆ ಎಲ್ಲ ನನಗೆ ಗೊತ್ತು. ನೀನ್ ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಏನಾಯ್ತಿಲ್ಲಿ? ಏನಾಯ್ತು ಹೊತ್ತಿಗೆ? ಹೇಳಿ ಅತ್ತಿಗೆ, ಏನಾಯ್ತು? ನಡೆದಿದ್ರಲ್ಲಿ ಅವ್ರ ತಪ್ಪೇನಿಲ್ಲ ಭಾವ, ತಪ್ಪೆಲ್ಲ ನಂದೇ. ನನ್ನ ಕೈ ತಾಗಿ ಅದು ಕೆಳಗೆ ಬಿದ್ದು ಒಡೆದು ಹೋಯ್ತು. ಬೆಲೆ ಬಾಳೋ ವಸ್ತುನ ಹಾಳು ಮಾಡಿದ್ದಕ್ಕೆ ಅವರು ನಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಅತ್ತಿಗೆ, ಹೋಗ್ಲಿ ಬಿಡಿ, ಏನೋ ಗೊತ್ತಾಗ್ದಂಗೆ ಆಗಿದೆ, ಬಿಟ್ಬಿಡಿ. ಓಕೆ. ಬೋರಮ್ಮ, ಅದನ್ನ ಕ್ಲೀನ್ ಮಾಡು. ಸರಿ ನಮ್ಮವ್ರೆ. ಹೌದು, ನಿನಗೋಸ್ಕರ ಬ್ಯೂಟಿಷಿಯನ್ನ ಕರ್ಸಿದ್ದೆ ಅಲ್ವಾ? ನೀನೇನು ಮೇಕಪ್ ಇಲ್ದೆ ಬಂದಿದ್ಯಲ್ಲ? ಮೇಕಪ್ಪೇ ಇಲ್ದ ಹಾಗೆ ಶ್ಯಾಮ ತುಂಬಾ ಅಂದವಾಗಿದ್ದಾಳೆ ಅದಕ್ಕೆ. ಹೌದು ಶ್ಯಾಮ, ಹೀಗೆ ಸ್ವಚ್ಛವಾಗಿ ಕಾಣ್ತಾ ಅಚ್ಚು ಕೃಷ್ಣ ತುಳಸಿ ಎಲೆ ಹಾಗಿದ್ಯಾ. ಟೆನ್ಷನ್ಸ್ ಎಲ್ಲ ಹೋಗಿ ಈಗ ತುಂಬಾ ಪ್ರಶಾಂತವಾಗಿದೆಯಾ. ಪಾಪ ಅಕ್ಕ ಏನೋ ನನ್ಗೆ ಚೆನ್ನಾಗಿ ಮೇಕಪ್ ಮಾಡಿಸ್ಬೇಕು ಅನ್ಕೊಂಡಿದ್ರು. ನಾನೇ ಬೇಡ ಅಂತ ನಾನು ಹೇಗಿದ್ದೀನೋ ಹಾಗೆ ಇಲ್ಲಿಗೆ ಬಂದ್ಬಿಟ್ಟೆ. ಪಾಪ ಅಕ್ಕನ ಮಾತಿಗೆ ಬೇಡ ಅಂದಿದ್ದಕ್ಕೆ
ಏನಾದ್ರೂ ಅನ್ಕೋತಾರೋ ಏನೋ. ಏ ಶ್ಯಾಮ, ನಮ್ಮ ಅತ್ತಿಗೆ ಹಾಗೆಲ್ಲ ಏನೂ ಅನ್ಕೊಳ್ಳಲ್ಲ ಅಲ್ವಾ ಅತ್ತಿಗೆ? ನಾನೇನು ಅನ್ಕೊಳ್ಳಲ್ಲ. ಹ್ಞೂ ಅಂಕಲ್ ಬನ್ನಿ, ಸ್ಟೇಜ್ ಹತ್ರ ಹೋಗೋಣ ಪ್ಲೀಸ್. ಹಾಂ ನಡೀರಿ. ಬನ್ನಿ. ಅಪ್ಪ, ಈ ಶ್ಯಾಮ ಹೊರಗಡೆ ಕಾಣಿಸೋ ಹಾಗಿಲ್ವೇ ಇಲ್ಲ. ಸರ್ಕ್ಯಾಸ್ಟಿಕ್ ಆಗಿ ಡೈಲಾಗ್ ಹೊಡೆಯೋದಕ್ಕೆ ಶುರು ಮಾಡಿದಾಳೆ. ಅತ್ತೆ ಹೇಳೋ ಹಾಗೆ ಆದಷ್ಟು ಬೇಗ ಇವಳನ್ನ ಮನೆಯಿಂದ ಹೊರಗೆ ಕಳಿಸ್ಬೇಕು. ಓ ವಸಂತ ಅತ್ತಿಗೆ, ನಿಮ್ ಸೊಸೆಯಲ್ಲಿ ಅತಿಲೋಕ ಸುಂದರಿನ್ ಬಿಟ್ರೆ ಆರ್ಡಿನರಿ ಹುಡುಗಿನ ನನ್ ಸೊಸೆಯಾಗಿ ತರಲ್ಲ ಅಂದಿದ್ದೆ. ಆ ಅತಿಲೋಕ ಸುಂದರಿ ಸಿಕ್ಕದ್ಲಾ? ಸಿಕ್ಕೇ ಇರ್ತಾಳೆ ಬಿಡು. ಇನ್ ಸ್ವಲ್ಪ ಹೊತ್ತಲ್ಲಿ ಸ್ಟೇಜ್ ಮೇಲೆ ಬರ್ತಾಳಲ್ಲ. ಹೌದು, ಸ್ಟೇಜ್ ಮೇಲೆ ಬರ್ತಾರಲ್ಲ ಆವಾಗ ನೋಡಿವ್ರಂತೆ. ಹೋಗಿ ಕೂತ್ಕೊಳ್ಳಿ. ಹಾಗೆ ಆಗ್ಲಿ. ನಮಸ್ಕಾರ. ನಮಸ್ಕಾರ ನಮ್ಮ. ವಸಂತ, ಏನಿದು? ಅವ್ರು ಮಾತಾಡಿಸ್ದಾಗ ಹೋಗ್ಲಿ, ನಗೋದಾದ್ರೂ ಬೇಡವಾ? ಅವರು ನಮ್ಮ ಬೀಗರು. ನಾವು ಕರೆದಿದ್ದಕ್ಕೆ ಅವ್ರು ನಮ್ಮ ಮನೆಗೆ ಬಂದಿರೋದು. ಅವ್ರಿಗೆ ಮರ್ಯಾದೆ ಕೊಟ್ರೇನೆ ನಮಗೆ ನಮ್ಮ ಗೌರವ ಉಳಿಯೋದು. ನೀವ್ ಕೊಟ್ಟಿದ್ದೀರಲ್ಲ ಮರ್ಯಾದೆನ, ಸಾಕು ಬಿಡಿ. ಸೊಸೆ ಬಗ್ಗೆ ಬಂದಿರೋ ಜನ ಪ್ರಶ್ನೆ ಕೇಳ್ತಿದ್ರೆ ನನ್ಗೆ ಉತ್ತರ ಕೊಡೋಕಾಗ್ತಾ ಇಲ್ಲ. ನೀನ್ ಯಾರಿಗೂ ಉತ್ತರ ಕೊಡ್ಬೇಕಾಗಿಲ್ಲ ವಸಂತ. ಸುಮ್ನೆ ನಗ್ನಗ್ತಾ ಇರು ಸಾಕು. ಸುಮ್ನೆ ಕೋಪ ಮಾಡ್ಕೋಬೇಡ. ಸರಿ, ಸ್ಟೇಜ್ ಮೇಲೆ ಹೋಗೋಣ ಬಾ. ನಾನ್ ಯಾಕೆ ಬರ್ಲಿ? ಹೋಗ್ಬೇಕಾಗಿರೋರು ಹೋದ್ರೆ ಸಾಕು ಬಿಡಿ. ಸ್ಟೇಜ್ ಮೇಲೆ ವಸಂತ, ವಸಂತ, ಅವಳ ಮಾತನ್ನ ನೀವು ಮನ್ಸು ಹಚ್ಕೋಬೇಡಿ. ಬನ್ನಿ ಬನ್ನಿ, ನಾವು ಸ್ಟೇಜ್ ಮೇಲೆ ಹೋಗೋಣ. ಬೇಡ ಬಿಡಿ. ಆ ಸ್ಟೇಜ್ ಮೇಲೆ ನಿಮ್ಮ ಪಕ್ಕ ನಿಂತ್ಕೊಳ್ಳೋ ಹಕ್ಕು ನಮಗಿಲ್ಲ. ನಾವೆಲ್ಲಿರ್ಬೇಕೋ ಅಲ್ಲಿದ್ರೇನೆ ಚೆನ್ನಾಗಿರುತ್ತೆ. ಪರವಾಗಿಲ್ಲ, ಬನ್ನಿ ಭಾವನವ್ರೆ. ನೀವೇ ಹೀಗಂದ್ರೆ ಹೇಗೆ? ನಾವೆಲ್ಲರೂ ಒಂದೇ. ವಸಂತ ಏನೇ ಅಂದ್ರು ಅವಳ ಪರವಾಗಿ ನಾನು ಕ್ಷಮಾಪಣೆ ಕೇಳ್ತೀನಿ. ಇದು ನಿಮ್ಮ ಮಗಳ ಜೀವನ. ಅವಳು ಸಂತೋಷವಾಗಿರ್ಬೇಕು ಅಂತ ನೀವು ಬಯಸ್ತೀರಾ ತಾನೆ? ಅದಕ್ಕೆ ನನ್ನ ಮಾತನ್ನು ಕೇಳಿ ದಯವಿಟ್ಟು ದಯವಿಟ್ಟು ನನಗೋಸ್ಕರ ಬನ್ನಿ. ಬನ್ನಿ ಭಾವನವ್ರೆ, ಬನ್ನಿ ಬನ್ನಿಮ್ಮ. ಕಂಪನಿ ಉದ್ಯೋಗಿಗಳಿಗೆ, ಸ್ನೇಹಿತರಿಗೆ ಮತ್ತು ಸಹೋದ್ಯೋಗಿಗಳಿಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ನೂತನ ದಂಪತಿಗಳು ಸ್ಟೇಜ್ ಮೇಲೆ ಬರಬೇಕು ಅಂತ ಕೇಳ್ಕೋತೀನಿ. ಅಖಿಲ್, ಪ್ಲೀಸ್ ಕಮ್.
ನೀವೆಲ್ಲರೂ ನೂತನ ವಧುವರರನ್ನ ಆಶೀರ್ವದಿಸೋಕೆ ಬಂದಿದ್ದಕ್ಕಾಗಿ ಮತ್ತೊಮ್ಮೆ ನಿಮಗೆ ಎಲ್ಲರಿಗೂ ಸ್ವಾಗತ. ವಸಂತ, ಆ ಹುಡುಗಿ ನಿನ್ ಸೊಸೆನಾ? ಕೊನೆಗೂ ಈ ಕರಿ ಹುಡುಗಿನ ನಿನ್ ಸೊಸೆ ಅಂತ ಮಾಡ್ಕೊಂಡಿದ್ಯಾ. ಸ್ವಲ್ಪ ಮೈಕಿಲ್ ಕೊಡ್ತೀರಾ? ಎಲ್ರಿಗೂ ನಮಸ್ಕಾರ. ನಿಜ ಹೇಳಬೇಕು ಅಂದ್ರೆ ನನಗೆ ವೇದಿಕೆ ಮೇಲೆ ಇವ್ರ ಪಕ್ಕದಲ್ಲಿ ನಿಂತ್ಕೊಳ್ಳೋ ಅರ್ಹತೆ ಇಲ್ಲ. ಇವ್ರಿಗೆ ಹೆಂಡತಿ ಆಗೋ ಅರ್ಹತೆ ಇಲ್ಲ. ಇವ್ರಿಗೆ ಹೋಲಿಕೆ ಆಗೋ ಲಕ್ಷಣ ವಿದ್ಯೆ ಯಾವುದೂ ಇಲ್ಲ. ಆದರೂ ಇವ್ರ ಹೆಂಡತಿಯಾಗಿ ನಿಮ್ಮ ಮುಂದೆ ನಿಂತಿದ್ದೀನಿ ಅಂದರೆ ಅದಕ್ಕೆ ಕಾರಣ ಕೃಷ್ಣ. ನನಗೆ ತಂದೆ, ತಾಯಿ, ಗುರು, ದೈವ ಎಲ್ಲ ಕೃಷ್ಣನೇ. ನನ್ನ ಬಗ್ಗೆ ನನಗಿಂತ ನನ್ನ ತಂದೆ ತಾಯಿಗಿಂತ ಹೆಚ್ಚಾಗಿ ಯೋಚನೆ ಮಾಡೋದು ಆ ಕೃಷ್ಣನೇ. ಆ ಕೃಷ್ಣನ್ಗೆ ನಾನಂದ್ರೆ ತುಂಬಾ ಇಷ್ಟ. ಅದಕ್ಕೆ ನಾನು ಕೇಳದೆ ಇದ್ರು ಇಲ್ಲಿ ತನಕ ಎಲ್ಲ ಕೊಡ್ತಾ ಬಂದಿದ್ದಾನೆ. ಎಷ್ಟು ಅಂದ್ರೆ ಅವನ್ ಬಣ್ಣ ಕೂಡ ನನ್ಗೆ ಕೊಟ್ಟಿದ್ದಾನೆ. ಈಗ್ಲೂ ಕೂಡ ನಾನು ಕೇಳದೆ ಇದ್ರು ನನ್ನ ಇಷ್ಟು ದೊಡ್ಡ ಮನೆಗೆ ಸೊಸೆ ಮಾಡಿದ್ದಾನೆ.
ಇಷ್ಟು ಒಳ್ಳೆ ಮನ್ಸಿರೋ ಜನರ ಮನೆಗೆ ನನ್ನ ಸೊಸೆಯಾಗಿ ಮಾಡಿದಾನೆ.